ಅಮ್ಮ 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 ಬೇಡಮ್ಮ. ಅಮ್ಮ ನಂಗ್ ಭಯ ಆಗ್ತಿದೆ, ಪ್ಲೀಸ್ ಅಮ್ಮ. ಅಯ್ಯೋ ಮಾಯಾ, ಭಯ ಪಡುವಂತದ್ದೇನು ಇಲ್ಲ, ನಾನ್ ನೋಡ್ಕೋತೀನಿ, ನಡಿ. ಅಮ್ಮ ಪ್ಲೀಸ್, ಏನಾದ್ರೂ ಆದ್ರೆ. ಏನು ಆಗಲ್ಲ, ಎಲ್ಲಾರು ಕೆಳಗಡೆ ಇದ್ದಾರೆ, ನೀನ್ ಹೋಗು. ಅಮ್ಮ ಹೋಗೆ ಹೋಗೆ. ದೇವ್ರೆ, ನಾನು ಅನ್ಕೊಂಡ ಹಾಗೆ ಎಲ್ಲ ನಡೆದ್ರೆ ಮಾಯನ್ ಕುತ್ತಿಗೆಗೆ ಕೋದಂಡ ತಾಳಿ ಕಟ್ಟೋದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ಮಲಗಿದ್ದೀರಾ? ಆರಾಮಾಗಿ ಮಲ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ಮನೇಲಿ ದೊಡ್ಡ ಭೂಕಂಪನೇ ಆಗುತ್ತೆ. ಅದಾದ್ಮೇಲೆ ಈ ಮನೆಯವರು ಅದ್ ಹೆಂಗ ನೆಮ್ಮದಿಯಾಗಿರ್ತಾರೆ ಅಂತ ನಾನು ನೋಡ್ತೀನಿ. ಶಾಲು, ವಿಶಾಲು, ಏನ್ರಿ ಕರೆದ್ರಾ? ಪೇಪರು ಎಲ್ಲಿ? ಪೇಪರ್ ಬಂದಿಲ್ವಾ? ಎಲ್ರೂ ಮನೇಲೇ ಇದ್ದೀರಾ? ಒಂದ್ ಸ್ವಲ್ಪ ಹೊತ್ತು ಕಾಯಿರಿ, ನಿಮ್ಗೆಲ್ರಿಗೂ ಒಳ್ಳೆ ಉಡುಗೊರೆ ಕೊಡ್ತೀನಿ. ಇಷ್ಟೊತ್ತಿಗೆಲ್ಲ ಅವ್ನ್ ಪೇಪರ್ ಹಾಕ್ಬಿಟ್ಟು ಹೋಗ್ತಾ ಇದ್ನಲ್ಲ. ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ? ಯಾರು ಒಳಗಡೆ ತಂದಿಲ್ಲ ಅಂತ ಕಾಣತ್ತೆ. ಹಾ, ಕೆಲಸದವ್ರು ಇಬ್ರಿಬ್ರಿದ್ದಾರೆ, ಅಮ್ಮ ಮಗಳು. ಬಡ್ಕೋಬೇಕು, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಹೌದು, ಮಾಯಾ ನನ್ನ ರೂಮಲ್ಲಿ ಏನು ಮಾಡ್ತಿದ್ದಾಳೆ? ತಪ್ಪು ಕೋದಂಡ, ತಪ್ಪು ತಪ್ಪು, ಇದು ಬೇಡ. ಕೋದಂಡ, ನೀನ್ ಮಾಡ್ತಿರೋ ತಪ್ಪು ಕಣೋ. ಮಾಯಾ, ತಿಮಿಂಗ್ಲ ನಿನ್ ಬಲೆಗ್ ಬೀಳ್ತಿದೆ ಕಣೆ. ಅಪ್ಪ, ರೆಡಿನಾ? ಹೊರಡೋಣ? ಹೊರಡೋದಾ? ಸರಿ ಸರಿ. ಈಗ ಒಂದೆರಡು ನಿಮಿಷ ತಡಿ, ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟಿದ್ದೀನಿ. ಅಪ್ಪ, ರಾತ್ರಿನೇ ಚಾರ್ಜ್ ಇಟ್ಕೋಬೇಕು ತಾನೆ? ನಾನ್ ಹುಡುಗಿಯಾಗಿ ಇಷ್ಟು ಬೇಗ ರೆಡಿ ಆಗಿದ್ದೀನಿ, ನೀವ್ ನೋಡಿದ್ರೆ ಇನ್ನೂ ಹೊರಡೋದ್ರಲ್ಲೇ ಇದೀರಲ್ಲ. ಆಮೇಲೆ ನಾವ್ ಶಾಪಿಂಗ್ ಮಾಡುವಾಗ ಲೇಟ್ ಆಯ್ತು ಅದು ಇದು ಅಂತ ಅರ್ಜೆಂಟ್ ಮಾಡೋ ಹಾಗಿಲ್ಲ, ಈಗ್ಲೇ ಹೇಳ್ತಿದೀನಿ. ಆಯ್ತು.
ಅಲ್ಲ, ಬೆಳಿಗ್ಗೆ ಹೊರಡುವ ತಾಯಿ ಅಂತ ಮಧ್ಯರಾತ್ರಿನಲ್ಲಿ ಹೇಳಿದ್ರೆ ಮಧ್ಯಾಹ್ನಕ್ಕೆ ರೆಡಿ ಆಗ್ತಿದ್ದೋಳು ಏನು ಇಷ್ಟೊತ್ತಿಗೆ ರೆಡಿ ಆಗಿ ನಿಂತ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಅದು